ನಮಸ್ಕಾರ. ತಮ್ಮ ಬಿಸ್ನೆಸ್ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆಯಾ ಅನ್ನೋ ಯೋಚನೆ ಬಂದಿದೆಯಾ? ಹಾಗಾದ್ರೆ ಇವತ್ತು ಸ್ಟ್ರಾಟಜಿಕ್ ಪಿವಟ್ ಅನ್ನೋ ಒಂದು ಜಬರ್ದಸ್ತ್ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸುಮ್ಮನೆ ಒಂದು ಬದಲಾವಣೆಯಲ್ಲ, ಬದಲಿಗೆ ಯಶಸ್ಸಿನ ಕಡೆಗೆ ಒಂದು ಹೊಸ ದಾರಿಯನ್ನೇ ತೋರಿಸುತ್ತೆ. ನೋಡಿ, ಪ್ರತಿಯೊಂದು ಬಿಸ್ನೆಸ್ನ ಜರ್ನಿಯಲ್ಲೂ ಈ ತರಹ ಒಂದು ಕವಲು ದಾರಿ ಬಂದೇ ಬರುತ್ತೆ. ಮುಂದೆ ಯಾವ ದಾರಿ ಹಿಡಿಬೇಕು? ನಾವು ತೆಗೆದುಕೊಳ್ಳೋ ಈ ಒಂದು ನಿರ್ಧಾರಣೆ ನಮ್ಮ ಭವಿಷ್ಯವನ್ನೇ ನಿರ್ಧಾರ ಮಾಡತ್ತೆ. ಬನ್ನಿ, ಈ ಸವಾಲನ್ನೇ ಒಂದು ಅವಕಾಶವಾಗಿ ಹೇಗೆ ಬದಲಾಯಿಸ್ಬೋದು ಅಂತ ನೋಡೋಣ. ಪಿವಟ್ ಅಂದ ತಕ್ಷಣ ಅಯ್ಯೋ ಬಿಸ್ನೆಸ್ ಫೇಲ್ ಆಯ್ತಾ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅದು ತಪ್ಪು ಕಲ್ಪನೆ. ಪಿವಟ್ ಅಂದ್ರೆ ಸೋಲಲ್ಲ, ಅದೊಂದು ತುಂಬಾನೇ ಸ್ಮಾರ್ಟ್ ಆದ ನಡೆ. ಅಂದ್ರೆ ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಸಾಗುವ ಒಂದು ಪಕ್ಕಾ ಪ್ಲಾನ್ ಮಾಡಿದ ಪ್ರಯಾಣ. ಸರಿ, ಹಾಗಾದ್ರೆ ಈ ಜರ್ನಿಯ ಮೊದಲನೇ ಸ್ಟೆಪ್ ಇಡೋಣ, ಸಂಕೀರ್ಣ ತಿರುವನ್ನು ಎದುರಿಸುವುದು. ಇಲ್ಲಿ ಅಸಲಿಗೆ ನಮ್ಗೆ ಈ ಬದಲಾವಣೆ ಯಾಕೆ ಬೇಕು ಅನ್ನೋ ಮೂಲ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಇದು ನಮ್ಮ ಇಡೀ ಪಯಣದ ಫೌಂಡೇಶನ್ ಇದ್ದ ಹಾಗೆ. ಮೊದಲನೇ ಕೆಲ್ಸ ಅಂದ್ರೆ ನಮ್ಮ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ಕೋಬೇಕು. ಹೊಸ ಮಾರುಕಟ್ಟೆಗಳನ್ನ ಹುಡುಕಬೇಕಾ, ಅಥವಾ ಹೊಸ ಆದಾಯದ ಮಾಡೆಲ್ಗಳನ್ನ ಕಂಡುಹಿಡಿಬೇಕಾ, ಇಲ್ಲ ಹೊಸ ಗ್ರಾಹಕರನ್ನ ತಲುಪಬೇಕಾ? ಈ ಉದ್ದೇಶ ಏನಿದೆ ನೋಡಿ, ಇದು ನಮ್ಮ ಮುಂದಿನ ಪ್ರಯಾಣಕ್ಕೆ ಒಂದು ಕಂಪಾಸ್ ಥರ ಕೆಲಸ ಮಾಡುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಸ್ಥಳೀಯ ಪುಸ್ತಕದ ಅಂಗಡಿ ಅಂತ ಇಟ್ಕೊಳ್ಳಿ. ಅಂಗಡಿಗೆ ಬರುವರ ಸಂಖ್ಯೆನೇ ಕಡಿಮೆ ಆಗ್ತಿದೆ. ದೊಡ್ಡ ದೊಡ್ಡ ಆನ್ಲೈನ್ ಕಂಪನಿಗಳಿಂದ ಕಾಂಪಿಟಿಷನ್. ಜನರ ಓದೋ ಅಭ್ಯಾಸಗಳೂ ಬದಲಾಗ್ತಿವೆ, ಜೊತೆಗೆ ಲಾಭವೂ ಕಡಿಮೆ ಆಗ್ತಿದೆ. ಇಂಥ ಸಮಯದಲ್ಲಿ ಬದಲಾವಣೆ ಅನಿವಾರ್ಯ ಅಲ್ವಾ? ಸಮಸ್ಯೆ ಏನು ಅಂತ ಗುರ್ತಿಸಿದ್ಮೇಲೆ ನಮ್ಮ ಜರ್ನಿಯ ಎರಡನೇ ಹಂತಕ್ಕೆ ಬರ್ತೀವಿ, ಪರ್ಯಾಯ ಮಾರ್ಗಗಳನ್ನು ಗುರ್ತಿಸೋದು. ಇದು ಕ್ರಿಯೇಟಿವಿಟಿಗೆ ಸವಾಲ್ ಹಾಕೋ ಸ್ಟೇಜ್. ಇಲ್ಲಿ ಸಾಧ್ಯವಿರೋ ಎಲ್ಲಾ ಪರಿಹಾರಗಳ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಪುಸ್ತಕದ ಅಂಗಡಿ ಉದಾಹರಣೆಯಂದೇ ಮುಂದುವರಿಸೋಣ. ಟೀಮ್ ಮೀಟಿಂಗ್ ನಂತರ 3 ಮುಖ್ಯ ಐಡಿಯಾಗಳು ಬಂದಿವೆ. ಅಂಗಡಿಯೊಳಗೆ ಒಂದು ಕಾಫಿ ಶಾಪ್ ಶುರು ಮಾಡೋದು, ಪುಸ್ತಕಗಳ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಕೊಡೋದು ಮತ್ತು ಕಮ್ಯುನಿಟಿ ಈವೆಂಟ್ಸ್ ನಡೆಸೋ ಒಂದು ಹಬ್ ಮಾಡೋದು. ನೋಡಿ, ಪ್ರತಿಯೊಂದು ಐಡಿಯಾದ ಸೋರ್ಸ್ ಕೂಡ ಬೇರೆ ಬೇರೆ. ಇದು ಡೈವರ್ಸ್ ಥಿಂಕಿಂಗ್ ತೋರಿಸುತ್ತೆ. ಸರಿ, ಈ ಐಡಿಯಾಗಳು ಚೆನ್ನಾಗಿವೆ, ಆದ್ರೆ ಮಾರ್ಕೆಟ್ನ ಅಗತ್ಯಕ್ಕೆ ಇವು ಸರಿ ಹೊಂದುತ್ತಾವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕಾಫಿ ಶಾಪ್ ಶುರು ಮಾಡಿದ್ರೆ ಸ್ಥಳೀಯ ಜನರನ್ನು ಟಾರ್ಗೆಟ್ ಮಾಡ್ಬೋದು, ಆದ್ರೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಮೂಲಕ ದೇಶದ ಯಾವುದೇ ಮೂಲೆಯಲ್ಲಿರೋ ಓದುಗರನ್ನು ತಲುಪ್ಬೋದು. ಅಂದ್ರೆ ಡಿಮ್ಯಾಂಡ್ ಮತ್ತು ಟಾರ್ಗೆಟ್ ಮಾರ್ಕೆಟ್ ಎರಡೂ ಬೇರೆ ಬೇರೆ. ಈಗ ನಮ್ಮ ಜರ್ನಿಯ ಅತಿ ಮುಖ್ಯವಾದ ಅಂದ್ರೆ ಅನಾಲಿಟಿಕಲ್ ಸ್ಟೇಜ್ಗೆ ಬಂದಿದ್ದೇವೆ, ಮಾರ್ಗಗಳನ್ನು ಪರೀಕ್ಷಿಸುವುದು. ಇಲ್ಲಿವರೆಗೂ ನಾವು ಕಲ್ಪನೆಗಳ ಲೋಕದಲ್ಲಿದ್ವಿ. ಈಗ ವಾಸ್ತವಕ್ಕೆ ಬಂದು ಪ್ರತಿಯೊಂದು ಆಪ್ಷನ್ ಎಷ್ಟು ವರ್ಕೌಟ್ ಆಗ್ಬೋದು ಅಂತ ಲೆಕ್ಕಾಚಾರ ಮಾಡ್ತೀವಿ. ಪ್ರತಿಯೊಂದು ಐಡಿಯಾನ ಈ 4 ಪಾಯಿಂಟ್ಸ್ ಮೇಲೆ ನಾವು ಟೆಸ್ಟ್ ಮಾಡಲೇಬೇಕು. ಮೊದಲನೇದು, ಅದು ಕಾರ್ಯಸಾಧ್ಯನಾ? ಎರಡನೇದು, ನಮ್ಗೆ ಸ್ಪರ್ಧಾತ್ಮಕ ಅನುಕೂಲ ಇದೆಯಾ? ಮೂರನೇದು, ಅದಕ್ಕೆ ಬೇಕಾದ ಕೌಶಲ್ಯ ನಮ್ಮಲ್ಲಿದೆಯಾ? ಮತ್ತು 4ನೇದು, ಹಣಕಾಸಿನ ಮೇಲೆ ಇದರ ಪರಿಣಾಮ ಏನು? ಇದು ನಮ್ಮ ಆಯ್ಕೆಗಳನ್ನು ಫಿಲ್ಟರ್ ಮಾಡೋಕೆ ಸಹಾಯ ಮಾಡುತ್ತೆ. ಬನ್ನಿ, 2 ಮುಖ್ಯ ಆಯ್ಕೆಗಳ ಸ್ಟ್ರೆಂತ್ಸ್ ಹೋಲಿಸಿ ನೋಡೋಣ. ಒಂದು ಕಡೆ ಕಾಫಿ ಶಾಪ್ ಒಂದು ಸಮುದಾಯದ ಅನುಭವ ಕೊಡುತ್ತೆ. ಇದನ್ನ ಆನ್ಲೈನ್ ಕಂಪನಿಗಳು ಕಾಪಿ ಮಾಡಕ್ಕಾಗಲ್ಲ. ಇನ್ನೊಂದು ಕಡೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ವೈಯಕ್ತಿಕ ಆಯ್ಕೆ ಮತ್ತು ಮನೆ ಬಾಗಿಲಿಗೆ ಡೆಲಿವರಿ ಅನ್ನೋ ಅನುಕೂಲ ಕೊಡುತ್ತೆ. ಎರಡಕ್ಕೂ ಅದರದೇ ಆದ ಯುನೀಕ್ ವ್ಯಾಲ್ಯೂ ಇದೆ. ಈ ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆರಂಭಿಕ ಹೂಡಿಕೆಯಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ. ಕಾಫಿ ಶಾಪ್ಗೆ ಅತಿ ಹೆಚ್ಚು ಬಂಡವಾಳ ಬೇಕು, ಆದ್ರೆ ಸಬ್ಸ್ಕ್ರಿಪ್ಷನ್ ಬಾಕ್ಸ್ಗೆ ತುಂಬಾನೇ ಕಡಿಮೆ ಸಾಕು. ಇದು ನಿರ್ಧಾರ ಮಾಡೋವಾಗ ಒಂದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ಮತ್ತು ಈಗ ಇಡೀ ಪ್ರೆಸೆಂಟೇಷನ್ನ ಅತಿ ಮುಖ್ಯವಾದ ನಂಬರ್ ಇಲ್ಲಿದೆ. ನಮ್ಮ ಫಿನಾನ್ಷಿಯಲ್ ಅನಾಲಿಸಿಸ್ ಪ್ರಕಾರ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಮಾಡೆಲ್ 3ನೇ ವರ್ಷಕ್ಕೆ ಬರೋಬ್ಬರಿ 125% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ROI ಕೊಡೋ ಸಾಮರ್ಥ್ಯ ಹೊಂದಿದೆ. ವಾವ್! ಈ ಒಂದೇ ಒಂದು ನಂಬರ್ ಸಾಕು ಈ ಆಪ್ಷನ್ ಎಷ್ಟು ಲಾಭದಾಯಕ ಅಂತ ಹೇಳೋಕೆ. ಒಂದು ಪಿವಟ್ ಮಾಡಾಕೆ ಕಂಪನಿ ಹತ್ರ ಸರಿಯಾದ ಸ್ಕಿಲ್ಸ್ ಇರ್ಬೇಕಲ್ವಾ? ಪುಸ್ತಕದ ಅಂಗಡಿಗೆ ಬುಕ್ಸ್ ಬಗ್ಗೆ ಚೆನ್ನಾಗ್ ಗೊತ್ತು, ಅದನ್ನ ಆಯ್ಕೆ ಮಾಡೋ ಸಾಮರ್ಥ್ಯ ಇದೆ. ಇದು ಸಬ್ಸ್ಕ್ರಿಪ್ಷನ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಆದ್ರೆ ಕಾಫಿ ಶಾಪ್ಗೆ ಫುಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ನಂಥ ಹೊಸ ಸ್ಕಿಲ್ಸ್ ಬೇಕಾಗತ್ತೆ. ಇದು ಒಂದು ದೊಡ್ಡ ಚಾಲೆಂಜ್. ಸರಿ, ಈಗ ನಾವು ನಮ್ಮ ಪ್ರಯಾಣದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅದೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ಇಲ್ಲಿಯವರೆಗೂ ಮಾಡಿದ ಎಲ್ಲಾ ವಿಶ್ಲೇಷಣೆಗಳನ್ನು ಒಟ್ಟು ಸೇರಿಸಿ ಒಂದು ಕ್ಲಿಯರ್ ಆದ ರೆಕಮೆಂಡೇಶನ್ ಮಾಡೋ ಸಮಯ ಇದು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ರಿಸ್ಕ್ನಿಂದ ಓಡಿ ಹೋಗೋದಲ್ಲ, ಅದನ್ನ ಮ್ಯಾನೇಜ್ ಮಾಡೋದು. ಪ್ರತಿಯೊಂದು ರಿಸ್ಕ್ ಏನು, ಅದರ ಪರಿಣಾಮ ಎಷ್ಟು ಮತ್ತು ಅದನ್ನ ಕಡಿಮೆ ಮಾಡೋಕೆ ನಮ್ಮ ಪ್ಲಾನ್ ಏನು ಅಂತ ಯೋಚಿಸ್ಬೇಕು.
ಉದಾಹರಣೆಗೆ ಆಪರೇಷನಲ್ ರಿಸ್ಕ್ ಕಡಿಮೆ ಮಾಡೋಕೆ ಒಂದು ಲಾಜಿಸ್ಟಿಕ್ಸ್ ಕಂಪನಿ ಜೊತೆ ಪಾರ್ಟ್ನರ್ ಆಗ್ಬೋದು. ನೋಡಿ, ಇದು ಫೈನಲ್ ಡಿಸಿಷನ್ ಟೇಬಲ್. ಇಲ್ಲಿವರೆಗೂ ನಾವು ಕಲೆ ಹಾಕಿದ್ದ ಡೇಟಾ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಹೇಗೆ ದಾರಿ ಮಾಡುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಸಬ್ಸ್ಕ್ರಿಪ್ಷನ್ ಬಾಕ್ಸ್ಗೆ ಫೀಸಿಬಿಲಿಟಿ ಸ್ಕೋರ್ ಜಾಸ್ತಿ ಇದೆ, ROI ಕೂಡ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಪ್ರಾಯೋಗಿಕವಾದಿ ಅಂದ್ರೆ ಪೈಲಟ್ ಆಗಿ ಶುರು ಮಾಡಕ್ಕೆ ರೆಕಮೆಂಡ್ ಮಾಡಲಾಗಿದೆ. ಕೊನೆಯದಾಗಿ, ಈ ಇಡೀ ಪ್ರಕ್ರಿಯೆ ಈ ಒಂದು ಮೂಲಭೂತ ಪ್ರಶ್ನೆಗೆ ಉತ್ತರ ಹೊಡಗಟ್ಟೆ. ಒಂದು ಯಶಸ್ವಿ ಪಿವೋಟ್ಗಾಗಿ ಯಾವ ಪರ್ಯಾಯ ಅವಕಾಶಗಳು ಮಾರುಕಟ್ಟೆಯ ಬೇಡಿಕೆ, ನಮ್ಮ ಆಂತರಿಕ ಸಾಮರ್ಥ್ಯಗಳು ಮತ್ತು ದೀರ್ಘಕಾಲೀನ ಬೆಳವಣಿಗೆಯ ಜೊತೆ ಚೆನ್ನಾಗಿ ಹೊಂದಿಕೊಳ್ತವೆ? ಈ ಪ್ರಶ್ನೆ ಯಾವುದೇ ಬಿಸ್ನೆಸ್ನ ಭವಿಷ್ಯವನ್ನೇ ರೂಪಿಸೋ ಶಕ್ತಿ ಹೊಂದಿದೆ.